ಸರ್ ಸಹಜವಾಗಿ ಈ ಕಥೆನ ಫಸ್ಟು ಮಾಡ್ಬೇಕು ಅಂದ್ಕೊಂಡಾಗ ಸಹಜವಾಗಿ ಒಂದಿಷ್ಟು ತಡ ಆಯಿತು, ಬಟ್ ಆದರೂ ಕೂಡ ಅದೇ ಕುತೂಹಲ ಸಿನಿಮಾದಲ್ಲಿರ್ತಕ್ಕಂಥದ್ದು. ಈಗ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೆ, ನೀವು ಬಿಟ್ಟಿರ್ತಕ್ಕಂಥ ಗ್ಲಿಂಪ್ಸಲ್ಲಿ ಇದು ಎಂಥದ್ದು ಕತೆ ಅಂದರೆ 200 ವರ್ಷಗಳ ಮುಂದಿನ ಕತೆ ಅನ್ನುವಂಥ ಕುತೂಹಲ ಇರ್ತಕ್ಕಂಥ ಸರ್. ಅದು ಹೆಂಗೆ ಪ್ಲ್ಯಾನ್ ಆಗ್ತಿದೆ, ಏನು ಎಷ್ಟು ವಿಶೇಷ ಅನ್ನುವಂಥದ್ದು, ಇದನ್ನೇ ಯಾಕೆ ಮಾಡಬೇಕು ಸುದೀಪ್ ಸರ್ಗೆ ಅನ್ನಿಸ್ತು ಅಂತ? ಅಲ್ಲ, ಇದನ್ನೇ ನಾವು ಫಸ್ಟ್ ಅನೌನ್ಸ್ ಮಾಡಿದ್ದು. ಆ್ಯಕ್ಚುಲಿ ವಿಕ್ರಾಂತ್ ರೋಣ ಸುದೀಪ್ ಸರ್ಗೆ ಮಾಡಿದ್ದಿದ್ದಲ್ಲ, ಅದು ಮುಂಚೆನೂ ಹೇಳಿದ್ದೀನಿ ನಾನು. ಅದು ರಂಗಿತರಂಗ 2 ಅಂತ ಪ್ಲ್ಯಾನ್ ಮಾಡಿದಂಥ ಸ್ಕ್ರಿಪ್ಟ್. ದೆನ್ ಅದನ್ನು ಯಾವಾಗ ಬಿಲ್ಲಾರಂಗ ಭಾಷಾ ಆಗಿನ ಟೈಮಲ್ಲಿ ಆ ಟೆಕ್ನಾಲಜಿ ಇರ್ಬೋದು, ಇನ್ನೊಂದಿರ್ಬೋದು, ನಮಗೆ ಆ್ಯಂಡ್ ರಿಸೋರ್ಸಸ್ ಇರ್ಬೋದು. ಬಿಕಾಸ್ ಕನ್ನಡ ಅಂತಲ್ಲ, ಇಂಡಿಯನ್ ಸಿನಿಮಾದಲ್ಲೇ VFX ಅನ್ನೋದು ಆ ಟೈಮಲ್ಲಿ 2018 ಅಷ್ಟಾಗಿ ಸ್ಯಾಟಿಸ್ಫ್ಯಾಕ್ಟ್ರಿ ಇರಲಿಲ್ಲ. ಈ ಒಂದು 3-4 ವರ್ಷದಲ್ಲಿ ಟೆಕ್ನಾಲಜಿನೂ ಇಂಪ್ರೂವ್ ಆಗಿದೆ. ನಮ್ಮಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಇವಾಗ, VFX ವೈಸ್ ನಮ್ಮ ಬೆಂಗಳೂರಲ್ಲೇ ಇದ್ದಾರೆ ಇವಾಗ. ಸೊ ಅದನ್ನು ನಾವು ವಿಕ್ರಾಂತ್ ರೋಣದಲ್ಲಿ ಒಂದು ಮಟ್ಟಕ್ಕೆ ಯೂಸ್ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಬಂತು. ಎಸ್, ಇವಾಗ ನಮಗೆ ಈ ಸಿನಿಮಾಗೆ ಬೇಕಾದಂಥ ಒಂದು ಟೆಕ್ನಾಲಜಿ ಏನಿದೆ, ಎಕ್ಸ್ಪರ್ಟೀಸ್ ಏನಿದೆ, ಇದು ನಮಗೆ ಸಿಗುತ್ತೆ ಆ್ಯಂಡ್ ನಾವು ಅಚೀವ್ ಮಾಡ್ಬೋದು ಅನ್ನೋದು ಗೊತ್ತಾಯಿತು. ಸೊ ಹಾಗಾಗಿ ಈ ಸ್ಟೆಪ್ ಇವಾಗ ಈ ಸಿನಿಮಾ ಮಾಡೋಣ ಅಂತ ತೊಗೊಂಡ್ವಿ. ಆ್ಯಂಡ್ ಸಬ್ಜೆಕ್ಟ್ ಅವತ್ತಿಗೂ ಸ್ಟ್ರಾಂಗ್ ಇತ್ತು, ಇವತ್ತಿಗೂ ಸ್ಟ್ರಾಂಗ್ ಇದೆ. ಈ 6 ವರ್ಷದಲ್ಲಿ ಆಡಿಯನ್ಸ್ ಮೈಂಡ್ಸೆಟ್ ಏನು ಚೇಂಜ್ ಆಗಿದೆ, ಟೇಸ್ಟ್ ಏನು ಚೇಂಜ್ ಆಗಿದೆ, ಅವ್ರದ್ದು ಅಟೆನ್ಷನ್ ಏನು ಚೇಂಜ್ ಆಗಿದೆ, ಅದಕ್ಕೆ ಬೇಕಾಗಿರೋ ಮಾಡಿಫಿಕೇಷನ್ ಸ್ಕ್ರೀನ್ ಪ್ಲೇನ್ ಮಾಡ್ಕೊಂಡಿದ್ದೀವಿ. ಬಟ್ ಆ್ಯಸ್ ಅ ಕೋರ್ ಸಬ್ಜೆಕ್ಟ್ ಇಟ್ ಸ್ಟಿಲ್ ರಿಮೇನ್ಸ್ ದ ಸೇಮ್. ಸರ್, ಈಗ ನೀವು ಅದೇ ಈ ಗ್ಲಿಂಪ್ಸಲ್ಲಿ ಒಂದು ವಿಷಯನ ಮೆನ್ಷನ್ ಮಾಡಿರುವಂಥದ್ದು 2209 AD ಅನ್ನುವಂಥದ್ದು. ಈಗಾಗಲೇ ಪ್ರಭಾಸ್ ಅವ್ರ ಕಲ್ಕಿ ಕೂಡ ಅಂಥದ್ದೇ ಒಂದು ಕಾನ್ಸೆಪ್ಟಲ್ಲಿ ಬಂದಿದೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಸೊ ಅದನ್ನು ತಂಡ ಹೆಂಗೆ ತೊಗೊಳ್ತಾ ಇದೆ, ಸೊ ಅದಕ್ಕೂ ಇದಕ್ಕೆ ಏನು ರಿಲೇಟ್ ಆಗುತ್ತೆ, ಅದು ನಿಮ್ಮ ಮೊದಲಾಗಿದ್ದ, ಸೊ ಯಾಕೆ ಈ ರೀತಿಯ ಒಂದು ರೀತಿ ಸಿಮಿಲರ್ ಪ್ಲ್ಯಾನ್ಸ್ ಆಯಿತು ಅನ್ನುವಂಥದ್ದು ಸರ್? ಈಗ ಅವ್ರ ಐಡಿಯಾ ಯಾವಾಗ ಬಂತು ಅದು ಅವ್ರಿಗೆ ಗೊತ್ತು. ನಂದು ಐಡಿಯಾ ಇದು ಐ ಥಿಂಕ್ 2003 ಫಸ್ಟ್ ನನ್ನ ತಲೆಗೆ ಬಂದಿದೆ ಐಡಿಯಾ. ಅಲ್ಲಿಂದ ಅದನ್ನ ಡೆವಲಪ್ ಮಾಡ್ಕೊಂಬಂದಿದ್ದೆ. ಇನ್ಫ್ಯಾಕ್ಟ್ 2018 ಐ ಥಿಂಕ್ ಕಲ್ಕಿ ಅನೌನ್ಸ್ ಮಾಡೋಕ್ಕೆ ಮುಂಚೆನೇ ನಮ್ಮದು ಅನೌನ್ಸ್ ಆಗಿತ್ತು ಸಿನಿಮಾ. ಸೊ ಇಟ್ಸ್ ನಾಟ್ ಲೈಕ್ ಅವ್ರು ನೋಡ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಅಂತಲ್ಲ. ಸೊ ಇನ್ಫ್ಯಾಕ್ಟ್ ಐ ಆಮ್ ಹ್ಯಾಪಿ ದಟ್ ವಿ ಅನೌನ್ಸ್ಡ್ ಇಟ್. ಬಿಕಾಸ್ ಇವತ್ತು ನಾನು ಅವತ್ತು ಅನೌನ್ಸ್ ಮಾಡಿರಲಿಲ್ಲ ಅಂದಿದ್ದರೆ ಇವತ್ತು ಕಲ್ಕಿ ಮಾಡಿದ್ರು ಅಂತ ಇವ್ರು ಮಾಡ್ತಾರೆ ಅನ್ನೋ ಒಂದು ಮಾತು ಬರ್ತಿತ್ತೇನೋ. ಸೊ ದ್ಯಾಟ್ ವೈ ಆಮ್ ಹ್ಯಾಪಿ. ಬಟ್ ಆ ಸಿನಿಮಾಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಮೊದಲನೇದಾಗಿ ಇವನ್ ನೀವು ವಿಜುವಲ್ಸ್ ನೋಡಿದ್ರು ಅದರಲ್ಲಿ ಏನು ವಿಜುವಲ್ಸ್ ಇದೆ ಸಿನಿಮಾದಲ್ಲಿ ಆ್ಯಂಡ್ ನಾವೇನು ಕಾನ್ಸೆಪ್ಟ್ ಬಿಟ್ಟಿದ್ದೀವಿ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈವನ್ ಕಾನ್ಸೆಪ್ಷಲಿನೂ ಇದು ಬೇರೆಯೇ ರೀತಿಲಿ ಹೋಗುವಂಥ ಸಿನಿಮಾ, ವರ್ಲ್ಡ್ ಬಿಲ್ಡಿಂಗಲ್ಲೂ ಬೇರೆ ರೀತಿಯೇ ಹೋಗುವಂಥ ಸಿನಿಮಾ. ಸೊ ಅವರೂ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಬಂತು. ಅವರೂ ತುಂಬ ಬೇರೆ ಬೇರೆ ರೀತಿ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಅವ್ರದ್ದು ಒಂದು ಎಫರ್ಟ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ನಾವು ಬೇರೆಯೇ ಒಂದು, ಅವರು MG ರೋಡಲ್ಲಿ ಹೋಗ್ತಾ ಇದ್ದಾರೆ, ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸರ್, ಈಗ 2209 AD ಏನಿದು ಕಾನ್ಸೆಪ್ಟು? ಸೊ ಯಾಕೆ ಈ ಥರದ ಒಂದಿಷ್ಟು ಸಿಂಬಾಲಿಕ್ ಆಗಿ ಅಂತ ಹೇಳಕ್ಕೆ ಕೊಟ್ಟಿದ್ದೀರಿ ಅನ್ನೋಂಥದ್ದು ಸಣ್ಣ ಕ್ಲೀವ್ ಕೊಡೋದಾದರೆ? ಸಿನಿಮಾ ಫ್ಯೂಚರಲ್ಲಿ ಸೆಟ್ ಆಗಿದೆ. ಸೊ ಅದು ಇಷ್ಟೇ ಟೈಮ್ ಪೀರಿಯಡಲ್ಲಿ ಏನಕ್ಕಿದೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಅಂದರೆ ಇಲ್ಲಿಂದ ಒಂದು 185ರಿಂದ 200 ವರ್ಷ ಮಧ್ಯದಲ್ಲಿ ನಡೆಯುವಂಥ ಕಥೆ ಅಂತ ಒಂದು ತಲೆಯಲ್ಲಿತ್ತು. ಸ್ಪೆಸಿಫಿಕ್ ಆ ಡೇಟ್ ಪಿಕ್ ಮಾಡಿದ್ದು ಬಿಕಾಸ್ ನನ್ನ ಮಗಳು ಹುಟ್ಟಿದ್ದು ಸೆಪ್ಟೆಂಬರ್ 9th ಹುಟ್ಟಿದ್ದವಳು. ಆ್ಯಂಡ್ ರೂಮ್ ನಂಬರೂ 9 ಹಾಸ್ಪಿಟಲ್ ರೂಮ್ ನಂಬರ್. ಸೊ ಅವತ್ತಿಂದ ನನಗೆ ಅದೊಂದು ಸ್ಪೆಷಲ್ ನಂಬರ್. ಸೊ ನನ್ನ KCC ಜರ್ಸಿ ಇರ್ಬೋದು, ಇನ್ನೊಂದಿರೋ ಎಲ್ಲ 9 ಇರುತ್ತೆ. ಸೊ ಆ ಒಂದು ಅಪ್ರಾಕ್ಸಿಮೇಟ್ ಟೈಮ್ ಪೀರಿಯಡ್ ಆಗಿದ್ದರಿಂದ 2209 ಅಂತ ಮಾಡೋಣ ಅಂತ. ಆ 9 ಅದರಿಂದ ಬಂದಿದ್ದಷ್ಟೇ. ಈಗ ಸಹಜವಾಗಿ ಸರ್ 10 ವರ್ಷದ ನಂತರ ಹಿಂಗಿರ್ಬೋದು, 20 ವರ್ಷದ ನಂತರ ಹಿಂಗಿರ್ಬೋದು ಅನ್ನೋ ಲೆಕ್ಕಾಚಾರಗಳಿರ್ಬೋದು, ಸೊ ಊಹೆಗಳಿರ್ಬೋದು, ಕಲ್ಪನೆಗಳಿರ್ಬೋದು. ಬಟ್ ಇದು ಅದನ್ನು ಮೀರಿ 200 ವರ್ಷದ ನಂತರದ ಕಲ್ಪನೆ ಸರ್. ಏನಿರುತ್ತೆ ಅನ್ನುವಂಥದ್ದು ಕುತೂಹಲಕ್ಕೆ ಉತ್ತರ ಸರ್. ಏನಿರುತ್ತೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಬಟ್ ತುಂಬ ದೊಡ್ಡ ಚಾಲೆಂಜ್ ಅದು. ಯಾಕಂದರೆ ಇವತ್ತಿರೋದನ್ನು ಏನೂ ನಾವು ತೋರಿಸ್ತಾ ಇಲ್ಲ, ಅಲ್ಲಿ ಹೊಸದಾಗಿ ತೋರಿಸ್ತಾ ಇದ್ದೀವಿ. ಒಂದು ರೀತಿಲಿ ಅಡ್ವಾಂಟೇಜ್, ಬಿಕಾಸ್ ನಾವು ಏನು ಬೇಕಾದ್ರೂ ತೋರಿಸ್ಬೋದು. ಬಟ್ ಚಾಲೆಂಜ್ ಏನಂದರೆ ಎಲ್ಲನೂ ಕ್ರಿಯೇಟ್ ಮಾಡಬೇಕು. ಪ್ರತಿಯೊಂದು ವಸ್ತು, ಪ್ರತಿಯೊಂದು ವೆಹಿಕಲ್, ಪ್ರತಿಯೊಂದು ಕಾಸ್ಟ್ಯೂಮ್ ಎಲ್ಲನೂ ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ಅದು ತುಂಬಾ ಚಾಲೆಂಜಿಂಗ್ ನಮಗೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ. ಅದನ್ನು ಇವಾಗ ವರ್ಕೌಟ್ ಮಾಡಿ ಆ ಪ್ಲ್ಯಾನಿಂಗೇ ತುಂಬ ಟೈಮ್ ತೊಗೋತಾರೆ, ಅದು ಮೋರ್ ದೆನ್ ಎಕ್ಸಿಕ್ಯೂಷನ್.